ಬಬಲಾದಿ ಮಠಕ್ಕೆ ಬಂದರು. ಬಬಲಾದಿ ಮಠಕ್ಕೆ ಬಂದ ಅಪ್ಪ ಅವರು ಆಶೀರ್ವಚನಗಳನ್ನು ಮಂದಿಗೆ ಹೇಳ್ತಾಯಿದ್ರು. ತಾವು ಶಿವಾಸನ ಕುಂತಿದ್ದರು. ಆಗ ತನ್ನ ಪತಿದೇವ್ರನ್ನ ಕರ್ಕೊಂಬಂದ ಆ ಶೋಭಾ ಅನ್ನುವಂಥ ತಂಗಿ ಗುರುಗಳ ಪಾದಕ್ಕೆ ಹಾಕಿ ನಿಂತಳು, ಕೈ ಮುಗಿದು ನಿಂತಾಗ ಗುರುಗಳು ಬೇರೆ ಕಡೆ ಅವ್ರ ಹಿಂಬಲೆ ವಚನ ಉಪದೇಶಗಳನ್ನು ಹೇಳ್ತಿದ್ರು. ಇವನ ಹಿಂಬಲೆ ಮಾತಾಡಲಿಲ್ಲ. ಹಾಗೆ ಇವನ ಮೇಲೆ ತನ್ನ ಅಮೃತ ಹಸ್ತವನ್ನು ಇಟ್ಟರು. ತಮ್ಮ ಅಮೃತ ಹಸ್ತವನ್ನು ಇಟ್ಟುಕೊಂಡು ಕೂತರು. ಒಂದು ತಾಸು ಹೇಳಗಪ್ಪ ಕೂತು ಅವ ಹೇಳಲಿಲ್ಲ. ಈಕೆ ಹಿಡ್ಕೊಂಡು ಅಲ್ಲೇ ಕೂತರು, ಯಾರು ಶೋಭಾ ತಂಗಿ. ಇಟ್ಟು ಆದ ನಂತರ ಹಿಂದಿಂದ ಹೆಂಗೆ ಆರಾಮಿಲ್ಲ ನನಗೆ, ಯಪ್ಪಣ ನೀನು ಹಸ್ತ ಇಟ್ಕೊಂಡು ಆರಾಮಾತು ಅನ್ನೋದೊಂದು ಮಾತನ್ನು ನಾವು ಮಾತಾಡಿ ಅಲ್ಲಿಂದ ಇಲ್ಲಿವರೆಗೆ ಅವ್ರಿಗೆಲ್ಲ ಸ್ವಚ್ಛ ಆರಾಮಾಗಿ ಏನೋ ಇವನು ಬೂದಿಯಿಂದ ಉದ್ಧಾರ ಆಗಿ ಅಂತ ತಿಳ್ಕೊಂಡು ಆಕೆ ಶೋಭಾ ಅಂದ್ರೆ ತಂಗಿ ಹಂತಕ್ಕೆ ಅಂದ್ರೆ ಶಾಂತ ಗುಣದ ಶಾವಿಂತ್ರಿ ಒಂದು ಪತಿದೇವನನ್ನು ಪಡೆದು ನನ್ನ ಗಂಡಗ ಪುನರ್ಜನ್ಮ ತಾಳಿಸ ನಮ್ಮ ಅಪ್ಪ ಅಂತ ತಿಳ್ಕೊಂಡು ಇಬ್ಬರು ಸತಿಪತಿಗಳು ನಮ್ಮ ಮಠದ ಸದ್ಭಕ್ತರಾಗಿ ಇಲ್ಲಿವರೆಗೆ ಹರಿದು ನಾನು ಬಿಟ್ಟು ಒಂದು ಮಾರು ಹೋಗಿತ್ತು. ಎದ್ದು ನೋಡಿ ದಂಟು ಮ್ಯಾಲೆ ಹೋಗಿತ್ತು. ಅಲ್ಲ ಇದ್ರ ಹರಿದು ಸಾಕತ್ತಿಲ್ಲ ದಂಟು ಅಂತ ತಿಳ್ಕೊಂಡು ನಾನು ಆತ್ಮನ ಹೇಳ್ಕೊಂಡು ಇದೊಂದು ಹುಟ್ಟಿ ಬಂದ ನಾನು ತಂದೆ ತಾಯಿ ಹರಿದಕ್ಕೆ ಸ್ವಾರ್ಥ ಆತು. ಈ ಮುತ್ಯಾನ ಪವಾಡ ನಾನು ಕಣ್ಣಾರ ಕಾಣ್ರಿ ಅಂತ ತಿಳ್ಕೊಂಡು ಸುತ್ತರಿಗೆ ಕೈ ಮುಗಿದ ಆ ದಂಟು ತೊಗೊಂಡು ಹಿಡಿದು ಹಾಕಿನಿ. ಅದು ಮುಂದೆ ಯಾವಾಗ ನೋಡಿ ಎಷ್ಟು ದಿವಸ ನಡೀತಪ್ಪ ಅಂತಂದ್ರೆ ತೇರ ಪಂತಿ ಜಾತ್ರೆ ಮುಟ್ಟು ಹೊಳೆ ಹಂಗೆ ಸರಿಯಾಗಿ ಉಳಿತಿ. ತೇರ ಪಂತಿ ಆದ ನಂತರ ಹೊಳೆ ಹೆಂಗಿತ್ತು ಹಂಗೆ ಆತ ಮತ್ತು ಸರಿದು ಹೋಯ್ತು. ಇದು 2016ರಾಗ. ಇದು ಮತ್ತೊಂದು ಕಡೆ ಆದ್ರೆ ಇವು ಗ್ರಂಥ ಬರಿಬೋದು. ಆದರೆ ನಮ್ಮ ಮಠದಾಗ ಗ್ರಂಥ ಬರಲಿ ಅಷ್ಟೇ. ನೀವು ಬೇಜಾರಾಗಿರ್ಬೋದು ಮಾತಾಡೋದು. ಆದರೆ ಹಿಂಗೆ ನಡೆದೈತದ. ಇನ್ನೂ ಒಂದು ಕಡೆ ಈಗ ನನ್ನ ಗುರುಗಳಾದಂಥ ಸಿದ್ದರಾಮಯ್ಯ ಅಪ್ಪ ಅವರು ಒಂದು ವಚನ ಉಪದೇಶಗಳನ್ನು ಹೇಳುವಷ್ಟರಲ್ಲಿ ಎಲ್ಲೆಲ್ಲಿ ಭಕ್ತರು ಬಂದು ಆಶೀರ್ವಾದ ಪಡೆದು ಉದ್ಧಾರ ಆಗ್ಯಾರ. ಮತ್ತು ಇನ್ನು ಮುದೋಳು ಅಂತ ಬರ್ತದೆ. ಮುದೋಳು ಊರೊಳಗೆ ಶೋಭಾ ಅನ್ನುವಂಥ ಒಬ್ಬಕ್ಕೆ ತಂಗಿದ್ದಾಳೆ ಶರಣಿ. ಆಕೆ ಗಂಡಗೆ ಆರಾಮ ತಪ್ಪಿತ್ತು. ಆಕೆಗೆ ಗಂಡಗೆ ಆರಾಮ ತಪ್ಪಿರಕ್ಕೆ ಎಲ್ಲೆಲ್ಲ ತೋರಿಸಿ ಮಾಡಿ ನಾನು ಎಲ್ಲ ಕೂಡಲಿ ನನಗೆ ಬಳಿಕದ್ದು ಮಂದಿತ್ತು. ಬಬಲಾದಿ ಒಳಗೆ ಫೋನ್ ಮಾಡಿದರು. ಏನಪ್ಪ ಎಲ್ಲಪ್ಪ ಅಪ್ಪ ಅವರು ದೊಡ್ಡ ನೀರನ್ನು ಸ್ವಲ್ಪ ಆಯ್ಮತ್ಯ ಹೊಸ ನೀರು ಬಂತು, ನಾವೆಲ್ಲ ಕಬ್ಬಿಗೆ ಮುಡು ಚಲಮ ನೀರು ಹಾಸಾಕತ್ತೀವಿ ಅಂದ್ರಪ್ಪ ಭಾಳ ಒಳ್ಳೇದಾತ್ಲ ಚಲೋ ಆಯ್ತು ಅಂತ ಹಿಂಗೆಲ್ಲ ಅವ್ರು ನಾವು ಫೋನ್ಯಾಗ ಮಾತಾಡಿ ಆಮೇಲೆ ಮತ್ತು ನಾನು ಆ ವರ್ಷ ಏನಾಗಿತ್ತು ಅಂದ್ರೆ ಅವರಾತ್ರಿ ಅಮಾಸ್ಯದಲ್ಲಿ ನೆನ್ಪಿಟ್ಕೊಡಿ ನೀವು 2016 ನೆನಪಿರಲಿ. ಅವಾಗ ನಾನು ಆ ದಿವಸ ಗುರುವಾರ ತೇರ, ಶುಕ್ರವಾರ ಪಂತಿ ಆಗಿತ್ತು. ನಾ ಗುರುವಾರ ದಿವಸ ಸಾಯಂಕಾಲ ಬಂದ ಅಲ್ಲಿ ಉಳಿದ್ನಿ. ಬೆಳಿಗ್ಗೆ ಎದ್ದು ನೀರು ಹಾಕಿ ಶುಕ್ರವಾರ ಬೆಳಿಗ್ಗೆ ನೀರು ಹಾಕಿ ಹೋಗ್ಬೇಕಾದ್ರೆ ಏನು ಸಂಸ್ಕಾರ ಬಂತು. ಪ್ರತಿಯೊಬ್ಬರು ಎಲ್ಲರೂ ನಮ್ಮ ಮಠದಲ್ಲಿ ನೀರು ನಮಸ್ಕಾರ ಸಂಸ್ಕಾರ ಉಳ್ದೈತಿ. ಅವಾಗ ಒಂದು ದಂಟ ತೊಗೊಂಡು ನೀರು ಸ್ಥಳಕ್ಕೆ ಹೋಗಿ ಬೆಳಗ್ಗೆ ಒಂದು 5-6 ಆಗಿತ್ತು. ಆ ದಂಟ ನೀರಾಗಿಬಿಟ್ಟು ಮೊದಲು ಅವರಾತ್ರಿ ಅಮಾಸೆ ಬಂದಾಗ ನೋಡಿದ್ದೀವಿ, ಹೊಳೆಯಾಗ ನೀರೇ ಇದ್ದಿದ್ದಲ್ಲ, ಅಲ್ಲೇ ಸ್ವಲ್ಪ ನಿಂತಿದ್ದು. ಶಿವರಾತ್ರಿ ಬಂದ ಬೆಳಗ್ಗೆ ಎದ್ದು ಹೋದ್ರೆ ನಡ್ಮಟ್ಟ ನೀರಾಗ ಹೋದ್ನಿ. ನೀರಾಗ ಹೋಗಿ ಆ ದಂಟ ಹಿಂಗೆ ಪೂರ್ವಕ್ಕೆ ಮರ್ಯಾಗ ನಾನು ನಿಂತ ದಂಟ ಮಾಡಿ ಏನ್ರಿ ಮತ್ತು ಹೊಳ್ಯಾಗ ಹಣ್ಣಿ ನೀರಿಲ್ಲ, ಪತ್ರಿಕೆಲ್ಲ ಹೆಂಚಿರಿ, ಇನ್ನು ಹೆಂಗೆ ಮಾಡೋದು ಜಾತ್ರೆ, ದನದ ಜಾತ್ರೆ ಹೆಂಗೆ ಕೊಡಿಸು ಅಂತ ಒಂದು ಅವರು ವಿಚಾರ ಮಾಡ್ಯಾರ. ಅವಾಗ ಅಪ್ಪ ಅವ್ರು ಏನೂ ಅನ್ಲಿಲ್ಲ. ಕುಡಿಲ್ಲ ಉತ್ತರಕ್ಕೆ ಮರ್ಯಾಗೆ ಗಪ್ಪನ ಹೆಂಗೆ ಕೊಟ್ಟ ಆತಪ್ಪ ನಾವು ಕೊಡಬೇಕಾಗಿತ್ತು ಕೊಟ್ಟಿವ ಮುತ್ತೆ ಏನು ಮಾಡ್ತಾರೆ ಮಾಡ್ರಿ ಅಂತ ಹಿಂಗೆ ಸಂಕಲ್ಪ ಮಾಡಿಬಿಟ್ರು. ಇಷ್ಟೇ ಮತ್ತೆ ನಾವು ಇಟ್ಟು ಸಂಕಲ್ಪ ಮಾಡಿದ ನಂತರ ಆತು. ನಮ್ಮ ಮಠದಲ್ಲಿ ಏನೈತಪ್ಪ ಅಂದ್ರೆ ಪ್ರತಿ ಅಮಾವಾಸ್ಯೆ ಮಂಗಳಾರತಿ, ಪ್ರತಿ ಸೋಮವಾರ ಮಂಗಳಾರತಿ ಮಾಡುವಂಥದ್ದು ಸಂಸ್ಕಾರ ಬಂದಾಗ ಬಡ್ಡಿಂತರ ಆತು. ಪೂಜಾರಿ ಬಂದರು, ಮಂಗಳಾರತಿ ಮಾಡುವಂಥ ಜನ ಬಂದ ನಂತರ ಅಪ್ಪನ ಮೇಲೆ ಎರಡು ಮಾತಾಡಿ ಅವರು ಎದ್ದು ಹೋದರು. ಆಮೇಲೆ ಮಂಗಳಾರತಿ ಮಾಡಿದ್ವು. ಮರುದಿವ್ಸ ಸರಿ ಮತ್ತೆ ನಾನು ಊರಿಗೆ ನಾನು ಊರು ಗುದ್ಗಪ್ಪ ಹೋದ ನಂತರ ಆತ ಭಾರತ ಹುಣಿ ಬಂತು. ಭಾರತ ಹುಣಿಗೆ ಅಂದ್ರೆ ಅಯ್ಯನ ಆಶೀರ್ವಾದ ಏನಾಗಿತ್ತಪ್ಪ ಅಂತಂದ್ರೆ ಗಲಗಲಿ ಕಡೆಯಿಂದ ಮ್ಯಾಗ ಪಡಿಸಲಿ ಕಡೆದು ಬರಬೇಕಾಯ್ತಲ್ಲ ಹೊಳಿ ಅದ ಅದರ ಮತ್ತು ಜಾತ್ರೆಯಾಗ ಉಡಿ ತುಂಬಿದ್ದರು ನೀವು ಯಾವ್ರವರು ಅಂತ ಕೇಳಿ ತಂಗಿ ಅವ್ವ ನಾ ಇಂಥ ಊರ ಇಲ್ಲಿ ಅವಾಗ ಉಡಿ ತುಂಬಿದ್ದು ನೋಡ್ರಿ. ಆಮೇಲೆ ನಾನು ಪುತ್ರ ಸಂತತಿ ಆತು ಅನ್ನುವಂಥ ಅವರಿಬ್ಬರು ಸತಿಪತಿಗಳು ಬಂದು ಇಲ್ಲೇ ಅವರವರು ಬಬಲಾದಿ ಬಾಜು ಹೇಳ್ಯಾರು. ಅದು ನನಗೆ ಗೊತ್ತಿಲ್ಲ. ಅವ ಡಾಕ್ಟ್ರು ನಾನು, ಆಕೆ ತಾಯಿ ಮಾತ್ರ ಪೊಲೀಸ್ತ. ಇಷ್ಟಿಂಥ ಘಟನೆಗಳನ್ನು ನಾವು ಕಣ್ಣಾರೆ ಕಂಡದ್ದು. ವರ್ಷ ತುಂಬ ಗಂಡು ಮಗನ ಕೊಟ್ರೆ ನಾ ಜನ್ಮ ಇರುವೊಳಗೆ ಎಲ್ಲೇ ಇದ್ದರೂ ನಾನು ಡ್ಯೂಟಿ ಹಾಕ್ಸ್ಕೊಂಡು ಬರ್ತೀನಿ ಅಂತ ವಚನ ಕೊಟ್ಟರು. ಒಳಗಾಗಿ ನಮ್ಮ ಇವರು ಸಿದ್ದರಾಮಯ್ಯ ಅಪ್ಪಾರು ಹಗರಿದ್ರು. ಅಪ್ಪಾರ ಆ ಟೈಮ್ಗೆ ಅವರು ಗುಡಿಯಾಗ ಬಂದುಬಿಟ್ರು. ಅಪ್ಪಾರು ಬರ್ರಿ ಯಾಕೆ ಅಪ್ಪ ತಂಗಿಗೆ ಏನೋ ಪುತ್ರ ಸಂತತಿ ಇಲ್ಲ ಅಂತ ಒಂದು ಡ್ಯೂಟಿ ತುಂಬ್ರಿ. ಹೆಂಗೆ ತುಂಬಬೇಕಲ್ಲ ಕೊಡ ಅಂದ. ಆ ನಂತರ ಅಲ್ಲಿ ಮುಂದೆ ಕಾಯಿ ಹೂಪತ್ರಿ ಇಟ್ಟು ಅಪ್ಪಾರ್ಗೆ ಹಾಕೊಟ್ನಿ. ಅಪ್ಪಾರು ಆ ತಂಗಿ ಗುಡಿ ತುಂಬಿ ಹೋಗುವ ಮುತ್ತ ಬೇಡ್ಕೊಂಡು ಹೋಗು, ಮುತ್ತ ನಿನಗೇನು ಬೇಕಾದ್ರೆ ಅದನ್ನು ಬೇಡ್ಕೊ, ಅವ್ರು ಕೊಡೋರು ಅಂತ ಹೇಳಿಬಿಟ್ರು. ಇಷ್ಟಂದ ಮುಂದೆ ಆ ವರ್ಷ ಮುಂದಿನ ಜಾತ್ರೆ ಆಯ್ತು.
ಆ ಮರನೇ ಜಾತ್ರೆ ಆದ ನಂತರ ಶ್ರಾವಣದಾಗ ನಾವು ಒಂದು ಸ್ವಲ್ಪ ಸೇವೆ ಮಾಡಕ್ಕೆ ಬರ್ತೀನಿ. ಆ ಶ್ರಾವಣದಾಗ ಆ ತಾಯಿ ಗಂಡು ಪುತ್ರನ ಬಗಲಾಗಿ ಎತ್ಕೊಂಡು ಕರ್ಕೊಂಬಂದುಬಿಟ್ರು. ಕರ್ಕೊಂಬಂದ ಕೂಡಲೇ ಆ ಅಂಬ್ಲಿ ನಮ್ಮ ಮಠದಲ್ಲಿ ಅಂಬ್ಲಿ ಕುಡಿದೊಂದು ಸಂಸ್ಕಾರ ಅದ. ಅವ್ರಿಗೆ ಅಂಬ್ಲಿ ಹಾಕಿಕೊಟ್ಟೆ. ಅಂಬ್ಲಿ ಹಾಕಿಕೊಟ್ಟ ಅವನು ಅದು ಅಷ್ಟು ಮೂವತ್ತ ಮುಖ ಅಷ್ಟು ಆವಾಗ ಅವ್ರನ್ನ ಕರ್ಕೊಂಬಂದು ಒಂದು ಉಡಿ ತುಂಬಿಸಿ ಅವ್ರಿಗೆ ಆಶೀರ್ವಾದ ಮಾಡಿಸಿದ್ರು. ಅವ್ರಿಗೆ 17 ವರ್ಷ ಮುಗಿದು 18 ವರ್ಷಕ್ಕೆ ಒಂದು ಹೆಣ್ಣು ಪುತ್ರ ಜನಿಸಿದ ಅನ್ನೋದು ನಾವು ಕಂಡಾರೆ ಕಂಡಿದ್ದೀವಿ. ಈ ಸದ್ಯ ನಡೆದ ಘಟನೆ ಇವು. 17 ವರ್ಷ ಮಕ್ಕಳಾಗಿದ್ದಿಲ್ಲ, 18 ವರ್ಷಕ್ಕೆ ಮಕ್ಕಳದು. ಈ ಸದ್ಯ ನಡೆದ ಘಟನೆ ಇವು ಇಟ್ಟು ಮಟ್ಟ ಹಿಡಿದು ಸದಾಶಿವಪ್ಪನವ್ರ ಕಾಲಕ್ಕಿದ್ರೆ ಅದಾದ ಈಗ ಸದ್ಯ ನಡೆದತ್ತೆ. ಮತ್ತು ಈಗ ನೀವು ದೂರಿಂದ ಹೇಳ್ತಿ ಅಲ್ಲಪ್ಪ ಅಂದ್ರೆ ನಾನು ಇಲ್ಲಿಗೆ ಬರಾಕತ್ತಿ ಒಂದು ಸರಾಸರಿ ಒಂದು 20 ವರ್ಷ ಆಗಿರ್ಬೋದು ಮಠದೊಳಗೆ ಬಳಕೆ ಆಗಿ. ಅದಕ್ಕಿಂತ ಮೊದಲು ನಮ್ಮ ಹಿರಿಯರು ಬರ್ತಿದ್ದರು, ನನಗಾರು ಒಳ್ಳೇದಾಗ್ಯದ. ಈಗಾದರೂ ಕೆಲವೊಂದಿಗೆ 20 ವರ್ಷದಾಗ ಒಮ್ಮೆ ಏನು ಮಾಡ್ತಾಯಿದ್ರು, ಸಹಜ ಒಂದು ಮಾತು ಹೇಳ್ತೀನಿ. ಜಾತ್ರೆ ಆಯ್ತು. ಜಾತ್ರೆ ಆದ ಕೂಡಲೇ ಒಬ್ಬಕ್ಕೆ ಹೆಣ್ಣು ಮಗಳು ಏನು ಪೊಲೀಸ್ ಹತ್ತಾಳಕ್ಕೆ ಏನೋ ಅಂತಿರಲಿಪ್ಪ ನೀವು ನನಗೆ ಅನ್ನಕ್ಕೆ ಬರಲ್ಲ. ಆ ತಾಯಿ ನಮಸ್ಕಾರ ಮಾಡ್ಕೋತ ಬಂದರು. ಗದ್ದಿಗೆ ನಿಂತೀನಿ. ಏನುವಾ ತಾಯಿ ಮುಂದಿನ ಜಾತ್ರೆಗೆ ಬರ್ತೀರವಾ ಈಗ ಬರೋದಿಲ್ಲ ಅಂತಾನೆ. ಇಲ್ಲ ಅಜ್ಜ ಮುಂದಿನ ಜಾತ್ರೆಗೆ ಯಾಕೆ. ಮತ್ತು ಇನ್ನೂ ಒಬ್ಬರು ಅದ ನವರಿಗೆ ಒಳಗೆ ಏನು ಮಾಡ್ತಿದ್ರು, 17-18 ವರ್ಷ ಆಗಿತ್ತು ಅವರು. ಆ ತಾಯಿ ನಡೆಯಾಕತ್ತೆ. ಅವರಿಗೆ ಮಕ್ಕಳ ಸಂತತಿ ಇದ್ದಿಲ್ಲ. ಕೆಲವೊಬ್ಬರು ಏನು ಮಾಡ್ತಿದ್ರು, ಇನ್ನೇನು ಮಕ್ಕಳಾಗಲ್ಲ ನೋಡಪ್ಪ ನೇಂತ ಹಿಡಿದಿಲ್ಲ, ಇನ್ನೊಂದು ಮಾಡ್ಕೋತೇನೋ ಏನೋ ಒಂದು ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ಏನು ಮಾಡ್ತಿದ್ರು, ನಮ್ಮ ಅಪ್ಪ ಅವ್ರ ಹಿಂಬಾಲೆ ಒಬ್ಬರು ಅಲ್ಲಿ ನಮ್ಮ ಶರಣರಿದ್ದಾರೆ ಅಲ್ಲಿ ನವರಿಗೆ ಒಳಗೆ. ಅವರು ಗಂಗಾಧರ ಶಿವಯೋಗಿ ಅಂಥೇಳಿ ಅವರೊಬ್ಬರು ಅವ್ರ ಹಿಂಬಾಲೆ ಸೇವಾ ಮಾಡ್ಕೋತಾ ಆಗಲಿ ಏನೋ ಆಗಲಿ ಅವರು ಗೆಳತ ಅಂತ ತಿಳ್ಕೊಂಡು ಅವರು ಅಲ್ಲಿ ಹೋಗ್ತಾ ಇದ್ದರು. ಒಂದು ಟೈಮ್ದಲ್ಲಿ ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ, ಏನು ರೀ ಗಂಗಾ ಇದ್ದಾರೆ ನಮ್ಗೆ ಒಟ್ಟು ಪುತ್ರ ಸಂತತಿನ ಆಗೋಳು ಏನು ಮಾಡೋದು ಬಂದು ಇವ್ರನ್ನ ಕೇಳ್ಕೊಂಡ್ರು. ಯಾರನ್ನ? ಗಂಗಾಧರ ಶಿವಯೋಗಿಗಳನ್ನ. ಅವರು ಆವಾಗ ಹೇಳಿದರು, ನೋಡಪ್ಪ ನಾನು ಅಲ್ಲ, ನಮಗಿಂತ ಹೆಚ್ಚಿನವರು ನಮ್ಮ ಬಬಲಾದಿ ಮಠದವರು ಸಿದ್ಧ ದೇವರದಾನ ಅವನ ಕರ್ಕೊಂಬರ್ನು ಇಲ್ಲೇ ಜಾತ್ರೆಗೆ ಬರ್ತಾರೆ, ಆವಾಗ ಅವರಿಂದ ನಿಮಗೆ ಆಶೀರ್ವಾದ ಮಾಡಿಸೋಣ, ಉಡಿ ತುಂಬಿಸೋಣ ಅಂತೇಳಿ ಹೇಳಿದರು. ಇನ್ನೊಂದು ಇಲ್ಲಿವರೆಗೆ ಸದಾಶಿವಪ್ಪನವರದು ಮಾಡಿದ ಪವಾಡಗಳನ್ನು ನಮ್ಮ ಹಿರಿಯರು ಹೇಳ್ತಾ ಬಂದದ್ದು ನಾವು ಕೇಳ್ತಾ ಬಂದು ಹೇಳ್ಕೊತ ಬಂದೆವು. ಈಗ ನಮ್ಮ ಸಿದ್ದರಾಮಯ್ಯ ಅಪ್ಪನವರಿಂದ ಕೆಲವೊಂದು ಹೇಳಿದಿಲ್ಲ, ಮುದೋಳದಲ್ಲಿಯೂ ಕೆಲವೊಂದು ಪವಾಡ ಆಗಿ ಅವ್ರ ದಂಪತಿಗಳು ನಮ್ಮ ಮಠದ ಸದ್ಭಕ್ತರಾಗಿ ಗಂಡ ದಂಪತಿಗಳು ಇಬ್ಬರು ಇಲ್ಲಿ ನಮ್ಮ ಮಠದ ಭಕ್ತರಾಗಿ ಬರ್ತಾರೆ. ಮತ್ತು ಇದು ಅಲ್ಲದ ಇನ್ನು ಇಲ್ಲಿ ಒಂದು ನವಲಿಗೆ ಅಂತೇಳಿ ಒಂದು ಗ್ರಾಮ ಬರ್ತದೆ, ಜಗದಾಳ ನವಲಿಗೆ ಅಂತಾರೆ ರೂಢಿ ಒಳಗೆ. ಆ ಜಗದಾಳ ನವಲಿಗೆಯಲ್ಲಿ ಇಬ್ಬರು ಸತಿಪತಿಗಳಂದ್ರೆ ಒಂದು ಜತ್ತು ಒಬ್ಬರಿಗೆ ಒಂದು ವರ್ಷ 5 ತಿಂಗಳು 6 ತಿಂಗಳು ಆದ ಕೂಡ ಒಬ್ಬ ತಾಯಿಗೆ ಅಂತಿಲ್ಲ ಹೊಟ್ಟೆ ಬೀಳ್ತಾಯಿತ್ತು. ಅಂಥವ್ರು ಅಪ್ಪಾರು ಬಂದಾರ ಅಲ್ಲಿ ಏನಾಗ್ತಿತ್ತು, ನವಲಿಗೆ ಒಳಗೆ ಸದಾಶಿವಪ್ಪನವ್ರ ಜಾತ್ರೆ ನಡೀತು. ಆವಾಗ ನಮ್ಮ ಅಪ್ಪವ್ರ ಫಂಕ್ಷನ್ ಕರ್ಕೊಂಡು ಹೋಗಿದ್ದಾರೆ. ಅವಾಗ ಅವ್ರ ಹಿಂಬಾರಿ ಹೋಗಿದ್ದೆ. ಫಂಕ್ಷನ್ ಕರ್ಕೊಂಡು ಹೋದಾಗ ಅವರು ಬಂದ ಮುತ್ಯಾನ ಪಾದ ಹಿಡಿದ್ರು. ಯಪ್ಪ ನಮ್ಗೆ ಹಿಂಗೆ ಆಗ್ತೈತೆ ಅಂದರು. ಇಲ್ಲ ಮುತ್ಯ ನಡ್ಕೊಳ್ರಿ, ನೀವು ನಿಮ್ಗೆ ಒಳ್ಳೇದು ಮಾಡ್ತಂತ ಅವರ ಬಬಲಾದೇವರು ವಚನಗಳು ಎಂಥವಪ್ಪ ಅಂದರೆ ಕರೆಬಾಯಿ ಖರಬಾಯಿ ಅನ್ನೋದು ನೀವು ಅಂದರೆ ಕೇಳಿರಿ ಎಲ್ಲ ಕಡೆ. ಕರೆಬಾಯಿ ಅಂದರೆ ಏನು, ಅವರು ಶಾಂತ ಗುಣವಾಗಿ ಶಾಂತಿಯಿಂದ ಹೇಳಿದರೆ ಅವ್ರಿಗೇನು ವಿರುದ್ಧ ಆಗಬಾರ್ದು. ಅವರು ತಮ್ಮ ಅದೀಗ ಮೊದಲೇ ಹೇಳ್ತಿಲ್ಲ, ಅಮೃತ ಹಸ್ತವನ್ನು ಅವರು ಅಮೃತ ಹಸ್ತ, ಆ ಅಮೃತ ಹಸ್ತ ತಮ್ಮ ಅಮೃತ ವಾಣಿಜ್ಯರ ನಮ್ಮ ಮ್ಯಾಗ ಬೀರಿದ್ರಂದ್ರೆ ನಾವು ಸಂತೋಷಕ್ಕೆ ಅವ್ರು ಎಂಥವ್ರಪ್ಪ ಅಂದ್ರೆ ಸಾದಾ ಸೀದಾ ಶರಣರು. ಅವ್ರು ಸಾದಾ ಸೀದಾ ಶರಣರು. ಅವ್ರೇನು ನೋಡಪ್ಪ ಒಂದು ಕಾವಿ ಹಾಕಿಲ್ಲ, ಇನ್ನೊಂದು ಹಾಕಿಲ್ಲ, ಪ್ರಪಂಚ ಮಾಡ್ಕೊಂಡು ಪರಮಾತ್ಮ ನಡೆದಾರು. ನಮಗಾರು ಪ್ರಪಂಚ ಮಾಡ್ಕೊಂಡು ಪರಮಾತ್ಮ ನಡೆದಾರು. ಅವರು ಎಂಥವ್ರು ಅಂದ್ರೆ ಮಾನವ ಮರಂ ತಿಳಿಸೋ ಸಲುವಾಗಿ ದೇವ ಮಾನವರು ಆಗಿ ಜನಿಸಿ ಬಂದ ನಮ್ಮ ಸಿದ್ಧರು, ಬಬಲಾ ಸಿದ್ಧರು. ಇವ್ರು ಏನಂದ್ರೆ, ಬದುಕು ಬಾಳೆವ ಮರಿಬೇಡರಿ, ಹೆಂಡರ ಮಕ್ಕಳನ್ನ ಬಿಡಬೇಡರಿ, ಸಂಸಾರೆಂಬುವ ಸಾಗರ ನದಿಯನ್ನು ಈಸಿದಾಟರಿ, ಬಬಲಾದಿ ಶಿವಶರಣರ ಸಂಘ ಬಿಡಬ್ಯಾಡರಿ. ಅಂದರೆ ಬಬಲಾದಿ ಶಿವಶರಣ ಸಂಘ ಅಂದ್ರೆ ನೀವು ಶಾಂತ ಹೊಂದವ್ರಾಗಲಿ ಒಂದು ಸತ್ಯಶರಣ ಸಂಘ ಮಾಡಿರಿ ಅನ್ನುವಂಥ ಮಾತು ಹೇಳ್ತಾ ಬಂದಾರು. ನೀವೆಲ್ಲರೂ ಕುಂತಿಟ್ಟು ಇಲ್ಲಿವರೆಗೆ ಕೇಳಿರಿ. ಆದರೆ ಏನೋ ಒಂದು ತಪ್ಪು ಹೇಳಬೇಕು. ಆದರೆ ನಿಮ್ಮ ಸೇವಾ ಸಲ್ಲಿದ್ದಕ್ಕೆ ಭಾಳ ಸಂತೋಷ ಆಯಿತು. ಇಲ್ಲಿಗೆ ನಾನು 2 ಮಾತು ವಿರಾಮ ಕೊಡ್ತೇನೆ. ಓಂ ಸದಾಶಿವ ಸದಾ.